ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮನೆಯಲ್ಲೇ ಸಾಮಾನ್ಯವಾಗಿ ಕ್ಯಾರೆಟ್ ಮನೇಲಿ ಇದ್ದೇ ಇರುತ್ತೆ. ನಾನು 4 ಕ್ಯಾರೆಟ್ ತೊಗೊಂಡಿದ್ದೀನಿ, ದ್ರಾಕ್ಷಿ ಒಂದು 25 ತೊಗೊಂಡಿದ್ದೀನಿ, ಗೋಡಂಬಿ ಒಂದು 15 ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ 1 ಟೀ ಸ್ಪೂನ್ ಆಗುವಷ್ಟು, ಸಕ್ಕರೆ 3/4 ಕಪ್ ಆಗುವಷ್ಟು, ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ತೊಗೊಂಡಿದ್ದೀನಿ. ಈಗ ನಾನು ಕ್ಯಾರೆಟ್ನ ಹೊಟ್ಟೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನ ಮೀಡಿಯಮ್ ಆಗಿ ತುರ್ಕೋಬೇಕಾಗುತ್ತೆ. ತುಂಬ ಸಣ್ಣದಾಗೂ ಬೇಡ, ತುಂಬ ದಪ್ಪದಾಗೂ ಬೇಡ. ನೋಡಿ ಈ ರೀತಿಯಲ್ಲಿ ನಾವು ತುರ್ಕೋಬೇಕಾಗುತ್ತೆ. ಈ ಚೆನ್ನಾಗಿ ತುರಿದಾದ್ಮೇಲೆ ಇದನ್ನ ನಾನು ನೋಡಿ ಇದೆಲ್ಲ ನೀಟಾಗಿ ಅದರಲ್ಲಿರೋ ಜರಡಿಯಲ್ಲಿರೋದನ್ನೆಲ್ಲ ನಾನು ನೀಟಾಗೆಲ್ಲ ತಗೊಂಡು ನಾನು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಪ್ಲೇಟ್ನ ಒಂದು ಸೈಡ್ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನೀವು. ಗೋಡಂಬಿ ಒಂದು 20 ತೊಗೊಂಡಿದ್ನಲ್ಲ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 2 ಸೆಕೆಂಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿನ ತಗೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪಾನ್ಗೆ ನಾವು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನೂ ಅಷ್ಟೇ ಬೇಗ ಫ್ರೈ ಆಗೋಗುತ್ತೆ. ಇದನ್ನು ನೋಡಿ, ನಾವು ಎಣ್ಣೆ ತುಪ್ಪ ಕಾದಿತ್ತಲ್ವ, ಅದು ಬೇಗನೆ ನೋಡಿ ದಪ್ಪಗಾಗಿದೆ. ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಆಗಿದ್ರೆ ಸಾಕು, ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋದು ಬೇಡ. ಈಗ ದ್ರಾಕ್ಷಿನೂ ಸಹ ಹುರ್ಕೊಂಡಾಗಿದೆಯಲ್ಲ, ಈಗ ನಾನು ತುಪ್ಪದಲ್ಲಿ ಇವಾಗ ನಾನು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಕ್ಯಾರೆಟ್ನ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಫ್ರೈ ಮಾಡ್ಕೋಬೇಕು. ಇದರಲ್ಲಿರೋ ನೀರಂಶ ಆಗಲಿ ಮತ್ತು ನೀರಂಶ ಎಲ್ಲ ಹೋಗೋವರೆಗೂ ಮತ್ತು ಕ್ಯಾರೆಟ್ನ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀವೋ ಲೋ ಫ್ಲೇಮಲ್ಲಿ, ಅಲ್ಲಿವರೆಗೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ ಅನ್ನೋದು. ಒಂದು 10ರಿಂದ 15 ನಿಮಿಷ ಮಿನಿಮಮ್ ಆಗಿ ನಾವು ಹುರ್ಕೋಬೇಕಾಗುತ್ತೆ. ಅದರಲ್ಲಿ ನೀರಾಂಶ ಕ್ಯಾರೆಟಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಹುರಿಯೋದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಈಗ ನೋಡಿ, ಈಗ ಕ್ಯಾರೆಟು 3/4 ಭಾಗ ಬೆಂದಿದೆ. ನಾನು 3/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ, ಸಕ್ಕರೆ ಕರಗಿ ಅದೇ ಸಕ್ಕರೆಯಲ್ಲಿ ನೀರಲ್ಲೇ ಇನ್ನೂ ಸ್ವಲ್ಪ ಹೊತ್ತು ಬೇಯ್ತಾ ಇದ್ದರೆ ಸಕ್ಕರೆ ಸಿಹಿ ಅಂಶ ಕ್ಯಾರೆಟ್ಗೆಲ್ಲ ಇದಾಗುತ್ತೆ. ನಾವು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕು. ಮತ್ತು ಸಕ್ಕರೆ ನೀರು ಬಿಟ್ಕೊಂಡಿದೆಯಲ್ಲ, ಅದಕ್ಕೆ ಕರಗಿ ಅದು ಡ್ರೈ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊತಾನೆ ಇರಬೇಕು. ಆದಷ್ಟು ನಾವು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ಇದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಒಂದು ಅಡುಗೆ ಮಾಡಬೇಕು ಅಂತಂದರೂ ನಾವು ಆದಷ್ಟು ಮೀಡಿಯಮ್ ಆಗಲಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ಬೇಕಾದರೆ ನೀವು ಬೇಕು ಅಂತಂದವರು ಹಾಲಲ್ಲಿ ಕೂಡ ಬೇಯಿಸ್ಕೋಬೋದು. ಕೋವಾ ಹಾಕ್ಕೊಳ್ತಾರೆ, ಕೋವಾ ಸಹ ಹಾಕ್ಕೋಬೋದು. ನಾವು ನಾರ್ಮಲಾಗಿ ನ್ಯಾಚುರಲಾಗಿ ಮಾಡೋದ್ರಿಂದ ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಸಕ್ಕರೆ ಎಲ್ಲ 3/4 ಭಾಗ ಡ್ರೈ ಆಗಿದೆ. ನೋಡಿ, ಈಗ ನಾವು ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ನೋಡಿ, ಅದರೆಲ್ಲ ನೀರಾಂಶ ಎಲ್ಲ ಕರಗಿ ಸ್ವಲ್ಪ ಕಮ್ಮಿ ಆಗಿದೆ. ನೋಡಿ, ಕ್ಯಾರೆಟ್ ಎಲ್ಲನೂ. ಈಗ ನಾನು 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಅದರ ಪರಿಮಳ ಬಿಡೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಟ್ರೈ ಮಾಡಿ ನೋಡಿ. ನಾವು ಎಲ್ಲ ವೆರೈಟಿ ಹಾಕಿ ಮಾಡೋದಕ್ಕಿಂತ ಏನು ಹಾಕ್ತಿರೋ ಸಿಂಪಲ್ಲಾಗಿ ಇರೋ ರೆಸಿಪಿಗಳೇ ತುಂಬ ಟೇಸ್ಟ್ ಕೊಡುತ್ತೆ. ನಾವು ನೋಡಿ, ಬೇಕಾದರೆ ನಾವು ಎಲ್ಲ ಐಟಮ್ಗಳನ್ನು ಎಲ್ಲ ಕಾಸ್ಟ್ಲಿ ಏನೇನು ಬೇಕೋ ಎಲ್ಲ ಹಾಕಿದರೆ ಯಾವ ರೆಸಿಪಿ ಬೇರೆ ಥರ ಇರುತ್ತೆ. ಸಿಂಪಲ್ಲಾಗಿ ಮಾಡಿದ್ರೆ ಒಂಥರ ಇರುತ್ತೆ. ನೋಡಿ, ಈಗ ಇದು ಬೆಂದಿದೆ. ಇದರಲ್ಲಿರೋ ನೀರಾಂಶ ಎಲ್ಲ ಡ್ರೈ ಆಗ್ತಾ ಇದೆ. ಇನ್ನು ಸ್ವಲ್ಪ ಇದೆ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ನಾನು ಬೇಯಿಸಿರೋದ್ರಿಂದ ಕ್ಯಾರೆಟ್ ಅಲ್ವಾ ನಾವು ತಗೊಂಡಾಗ ಎಷ್ಟಿತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ. ನೋಡಿ, ಕ್ಯಾರೆಟ್ ಎಲ್ಲನೂ ಚೆನ್ನಾಗಿ ಬೆಂದಿರೋದ್ರಿಂದ, ಅದರಲ್ಲಿರೋ ನೀರಾಂಶ ಎಲ್ಲ ಡ್ರೈ ಆಗಿರೋದ್ರಿಂದ, ಅದರಲ್ಲಿ ಹಸಿ ವಾಸನೆ ಫುಲ್ಲು ಹೋಗಿರೋದ್ರಿಂದ ಎಲ್ಲ ಚೆನ್ನಾಗಿ ಇವಾಗೆಲ್ಲ ಬೆಂದಾಗಿದೆ. ಇವಾಗ ಬೆಂದಿರೋಂಥ ಕ್ಯಾರೆಟ್ ಹಲ್ವಾನ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ,
ಎಷ್ಟು ಚೆನ್ನಾಗಿದೆ ಕಲರ್ ಎಲ್ಲನೂ ಫ್ರೆಂಡ್ಸ್. ನಾನು ಯಾವುದೇ ಇದರಲ್ಲಿ ಒಂದು ಬೇರೆ ಯಾವ ಆಯಿಲೇ ಆಗಲಿ ಏನೂ ಹಾಕಿಲ್ಲ, ಬರೀ ತುಪ್ಪದಲ್ಲೇ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿದೆ. ಈಗ ನಾನು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಡೆಕೋರೇಷನ್ಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು ಅದನ್ನ ಉರಿತಾ ಬೇಕಾದರೆ ದ್ರಾಕ್ಷಿ ಗೋಡಂಬಿ ಸಹ ಹಾಕ್ಕೋಬೋದು. ನಾವು ಫ್ರೈ ಮಾಡಿಟ್ಕೊಂಡಿರೋದ್ರಿಂದ ಈಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಂದವಾಗಿರುತ್ತೆ. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಸಿಂಪಲ್ ಆಗಿರೋವಂಥ ರೆಸಿಪಿ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ನಾಳೆ ಬೇರೆ ವಿಡಿಯೋದೊಂದಿಗೆ ಬರ್ತೀನಿ.